ಅಯ್ಯಪ್ಪ ಸ್ವಾಮಿಯ ತಂದೆ ಶಿವ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಅಯ್ಯಪ್ಪ ಸ್ವಾಮಿಯ ತಾಯಿ ಯಾರು ಅಂತ ನಿಮ್ಗೆಲ್ಲ ಗೊತ್ತಾ? ಮಹಿಷಿಯನ್ನು ರಾಕ್ಷಸಿ ಮಹಿಷಾಸುರನ ತಂಗಿಯಾಗಿರ್ತಾಳೆ. ಅವಳು ಕಠೋರವಾಗಿ ಬ್ರಹ್ಮ ತಪಸ್ಸನ್ನ ಮಾಡಿ ಹರಿಹರ ಪುತ್ರರು ಮಾತ್ರ ತನ್ನನ್ನು ವಧಿಸಬೇಕು ಅಂತ ಹೇಳಿ ಆಕೆ ವರವನ್ನ ಕೊಡ್ಕೊಂಡಿರ್ತಾಳೆ. ಬ್ರಹ್ಮ ಮಹೇಶಿಗೆ ಕೊಟ್ಟಂತ ವರದಿಂದಾಗಿ ಭೂಲೋಕದಲ್ಲಿ ಅವಳದೇ ಆದಂತ ರಾಜ್ಯಭಾರ ಆಗಿರುತ್ತೆ. ಇದು ನಡಿಬೇಕಾದ್ರೆ ತನ್ನ ಅಣ್ಣ ಆದಂತ ಮಹಿಷಾಸುರನು ಆಗ ಮಹಾಶಿವನಿಗೆ ಕಠೋರವಾದಂತ ತಪಸ್ಸನ್ನ ಮಾಡ್ತಾನೆ. ಆಗ ಶಿವನು ಪ್ರಸನ್ನನಾಗಿ ಮಹಿಷಾಸುರನಿಗೆ ನಿನಗೆ ಏನು ವರ ಬೇಕು ಕೇಳ್ಕೊ ಅಂತ ಅಂದಾಗ ಮಹಿಷಾಸುರನು ಒಂದು ವಿಚಿತ್ರವಾದ ವರವನ್ನ ಕೋರ್ಕೊಳ್ತಾನೆ. ಅದು ಏನಪ್ಪಾ ಅಂದ್ರೆ ಮಹಿಷಾಸುರನು ಯಾರ ತಲೆ ಮೇಲೆ ಕೈಯನ್ನ ಇಡ್ತಾನೋ ಅವರು ಭಸ್ಮವಾಗ್ಬೇಕು ಅಂತ ಹೇಳಿ ವರವನ್ನ ಬೇಡ್ತಾನೆ. ದೈವಾಧೀನನಾದಂತ ಶಿವನು ಆ ವರವನ್ನ ಆತನಿಗೆ ಕರುಣಿಸ್ತಾನೆ. ಆಗ ಮಹಿಷಾಸುರನು ಮಹರ್ಷಿಯ ಬಳಿ ಈ ರೀತಿಯಾಗಿ ಹೇಳ್ತಾನೆ, ನೀನು ಇನ್ನೂ ಈ ವರವನ್ನ ನನಗೆ ನೀಡಿದ್ಯಾ ಅಂತ ಹೇಳಿ ನನಗೆ ನಂಬಿಕೆ ಅನ್ನೋದು ಬರ್ತಾ ಇಲ್ಲ. ಹಾಗಾಗಿ ಇದನ್ನ ನಾನು ನಿನ್ನ ಮೇಲೆ ಪ್ರಯೋಗ ಮಾಡಿ ನೋಡ್ತೀನಿ ಅಂತ ಹೇಳ್ತಾನೆ. ಆಗ ಭಯದಿಂದಾಗಿ ಶಿವನು ಮಹಾವಿಷ್ಣುವನ್ನ ಕೋರ್ತಾನೆ. ಆಗ ವಿಷ್ಣು ಮೂರ್ತಿಯು ಮತ್ತೆ ಶಿವನು ಸೇರಿ ಮಹಿಷಿ ಮತ್ತೆ ಮಹಿಷಾಸುರನನ್ನ ಯಾವ ರೀತಿಯಾಗಿ ವಧೆ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಅಯ್ಯಪ್ಪ ಸ್ವಾಮಿ ಇಲ್ಲಿಗೆ ಯಾವ ರೀತಿಯಾಗಿ ಬರ್ತಾರೆ ಅಂತ ನಾನು ನೆಕ್ಸ್ಟ್ ಶಾರ್ಟ್ ಅಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡ್ಬಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.